500 ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು, ಪೇಟೆಗಳನ್ನು ಕಟ್ಟಿದ್ರು, ಕೋಟೆ ಕತ್ತಗಳನ್ನು ಕಟ್ಟಿದ್ರು. ನಾವೆಲ್ಲ ಕೂಡ ಅದರಲ್ಲಿದ್ವಿ. 4 ಗೋಪುರಗಳು ಎಲ್ಲ ಸರಿ ಐತೆ ಅದರಲ್ಲೆಲ್ಲ ಕೂಡ. ಇವತ್ತು ಬೆಂಗಳೂರನ್ನು 2007ರಲ್ಲಿ ಏನು 6-7 ಪುರಸಭೆಗಳು ನಗರಸಭೆಗಳಿತ್ತು, ಅವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಐತೆ. ಅವೆಲ್ಲವನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲ್ಬೇಕು ಅಂತೇಳಿ ಅವೆಲ್ಲವನ್ನ ಸೇರಿಸಿ ಒಂದು ಬೆಂಗಳೂರು ಮಾಡಿದ್ವಿ. ಆದರೆ ಇವತ್ತು ನಾವು ಮಾಡ್ತಾ ಇರೋದೇನು ಅಂದರೆ ಮತ್ತೆ ವಿಭಜನೆಯನ್ನು ಮಾಡಿ ಹಿಂದೆ ನಗರಸಭೆ ಪುರಸಭೆಗಳಿತ್ತಲ್ಲ ಆ ಥರ ಮಾಡಕ್ಕೆ ಹೊರಟಿದ್ದೀವಿ ನಾವು. ಮತ್ತೆ ಎಲ್ಲ ವಿಭಜನೆ ಮಾಡ್ತಕ್ಕಂಥದ್ದು. ಸಮಸ್ಯೆ ಏನಾಗ್ತದೆ, ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು 4-5 ಏನು ನಾವು ಕಾರ್ಪೊರೇಷನ್ ಮಾಡ್ತೀವಿ, ಅದನ್ನು ಕೋಆರ್ಡಿನೇಷನ್ ಮಾಡೋದಕ್ಕೆ ಅಂತ ಇಟ್ಟಿರೋದು. 74 ಅಮೆಂಡ್ಮೆಂಟ್ಸ್ ಪ್ರಕಾರ ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಸರ್ಕಾರ ನೇರವಾಗಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ 5 ಕಾರ್ಪೊರೇಷನ್ ಆಯಿತು ಅಂದ್ಕೊಳ್ರಿ, ಏನು ಸಮಸ್ಯೆ ಆಗ್ತದೆ ಅಂತೇಳಿ. 5 ಜನ ಮೇಯರ್ಗಳಾಗ್ತಾರೆ. 5 ಮೇಯರ್ಗಳು ಬೇರೆ ಬೇರೆ ಪಾರ್ಟಿಯವರು ಆಗ್ಬೋದು, ಒಂದೇ ಪಾರ್ಟಿನ ಆಗ್ಬೋದು, ಇಲ್ಲ ಬೇರೆ ಬೇರೆ ಪಕ್ಷದ ಮೇಯರ್ಗಳಾಗ್ತಾರೆ. ಸರ್ಕಾರ ಒಂದು ಪಕ್ಷದಿರ್ತದೆ. ನಾಳೆ ಆ ಕಾರ್ಪೊರೇಷನ್ಗಳೇನು ರಚನೆ ಆಗ್ತದೆ, ಆ ಕಲೆಕ್ಟ್ ಆಗುವಂಥ ಟ್ಯಾಕ್ಸ್ಗಳನ್ನು ಇನ್ನೊಂದು ಕಾರ್ಪೊರೇಷನ್ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದ್ರೆ ಅದು ಅವ್ರ ಅಧಿಕಾರ, ಅವ್ರೇನು ಕಲೆಕ್ಟ್ ಮಾಡ್ತಾರೆ ಅವ್ರು ಖರ್ಚು ಮಾಡ್ಕೊತಾರೆ. ಈಗ ನಾವು ಡಿಲಿಮಿಟೇಷನ್ ಮಾಡಬೇಕಾದ್ರೆ, ಈಗ ಉದಾಹರಣೆ ಮಹದೇವಪುರ, ಕೃಷ್ಣರಾಜಪುರ, ನೀವು ಈ ಕಡೆ ಬೇರೆ ಬೇರೆ ಬೊಮ್ಮನಹಳ್ಳಿ ಇವೆಲ್ಲ ಒಂದು ಕಡೆ ಸೇರಿಸ್ಕೊಂಡ್ರೆ ಶ್ರೀಮಂತವಾದಂಥ ಕಾರ್ಪೊರೇಷನ್ ಆಗ್ತದೆ. ಇದಕ್ಕೆ ಹೇಳೋದೇನು ಅಂತಂದ್ರೆ, ಅದಕ್ಕೆ ನಾವು ₹1 ಕೂಡ ತೆಗಿಯೋಕ್ಕಾಗೋದಿಲ್ಲ. ಯಲಹಂಕ ಇಲ್ಲಣ್ಣ, ನಮ್ದು ಬಡ ಪ್ರದೇಶ ಯಲಹಂಕ, ನೀವು ಬ್ಯಾಟರಾಯಂಪುರ, ದಾಸರಹಳ್ಳಿ ಇವೆಲ್ಲ ಸೇರಿಸ್ಬಿಟ್ರೆ ನಮಗೆ ನಾವು ತಿರ್ಗಾ ನಾವೇನು ಕೇಳೋಕ್ಕಾಗೋದಿಲ್ಲ. ಈಗಲೇ ಬಡ ಕೂತ್ಕೊಂಡಿದ್ದೀವಿ. ಅಲ್ಲಿ ಏನಾಗ್ತದೆ, ಅವ್ರಿಗೆ ಅನುದಾನದ ಕೊರತೆ ಆದರೆ ಏನು ಮಾಡ್ತೀರಿ ಅಂತ ಕೇಳಿದ್ವಿ ನಾವು. ಅವ್ರು ಹೇಳ್ತಾರೆ, ರಾಜ್ಯ ಹಣಕಾಸಿನ ಫೈನಾನ್ಸ್ ಆಯೋಗ ಏನಿದೆ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅವ್ರು ಸೂಚನೆ ಏನು ಕೊಡ್ತಾರಂತೆ, ಎಲ್ಲಿ ದುಡ್ಡು ಕಡಿಮೆ ಇದೆಯೋ ನೀವು ಸರ್ಕಾರದಿಂದ ಅವ್ರು ದುಡ್ಡು ಕೊಡ್ರಿ ಅಂತೇಳಿ. ಇವತ್ತು ನಾವು ಬಿಜೆಪಿ MLAಗಳಿದ್ದೀವಿ, JDS MLAಗಳಿದ್ದೀವಿ, ನಮಗೇನೆ ಅನುದಾನದ ತಾರತಮ್ಯ ನಡೀತಾ ಐತೆ. ಕೆಲವರು ಜಾಸ್ತಿ ಅದು ನಾವಿದ್ದಾಗೂ ಮಾಡಿದ್ದೀವಿ, ತಾವಿದ್ದಾಗೂ ಮಾಡಿದ್ದೀರಿ. ಅದನ್ನು ಇವತ್ತು ನಮಗೆ ₹10 ಕೋಟಿ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ರಿ. ನಾಳೆ ಯಾವ್ದಾನ ಕಾರ್ಪೊರೇಷನ್ಗೆ ಸಂಬಳ ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಅಂತ ಐತೆ, ಅದರಲ್ಲೇ ಐತೆ. ಬರದೇ ಇದ್ದ ಪರಿಸ್ಥಿತಿಯಲ್ಲಿ ಹಣಕಾಸು ಆಯೋಗದಿಂದ ರೆಕಮೆಂಡ್ ಮಾಡ್ಬೋದು, ಅಷ್ಟೇ ನೀವು ರೆಕಮೆಂಡ್ ಮಾಡ್ಬೋದು. ಅಲ್ಲೈತೆ ನೋಡಿ, ಅದರದ್ದು 174 ಅನುಚ್ಛೇದದ ಪ್ರಕಾರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬಹುದು ಅಂತೇಳಿ. ನಾಳೆ ಸರ್ಕಾರ ಬಡ್ಜೆಟ್ ಅಲ್ಲಿ ದುಡ್ಡನ್ನು ತೆಗೆದಿಡಬೇಕಾಗ್ತದೆ. ಯಾವ ಕಾರ್ಪೊರೇಷನ್ಗೆ ದುಡ್ಡು ಕಡಿಮೆ ಇರ್ತದೋ ಅವರು ಸರ್ಕಾರದಿಂದ ಕೊಡಬೇಕು. ನಾಳೆ ಸರ್ಕಾರ ಕೊಡಲ್ಲ. ಈಗ ಬಿಜೆಪಿ ಮೇಯರ್ ಇರ್ತಾರೆ ಯಲಹಂಕದ ಕಡೆ ಅಂತ ಅನ್ಕೊಳ್ರಿ, ಸರ್ಕಾರ ಕೊಡೋದಿಲ್ಲ, ಬೇಕಾದಾಗೆ ಕೊಡೋದಿಲ್ಲ, ಡೆವಲಪ್ಮೆಂಟ್ ಶೂನ್ಯ ಆಗಲಿ ಅಂತೇಳಿ. ಯಾರನ್ನೋ ಕೇಳೋದು ನಾವು, ಅದಾಗಲ್ಲ ಅನ್ನೋದು ಏನು ಗ್ಯಾರಂಟಿ ಐತೆ? ಈಗಲೇ ನೋಡ್ತಾ ಇದ್ದೀವಲ್ಲ ನಾವು. ಒಂದು ಎರಡನೇದು, ಇವಾಗ ನಾವು ಭಾವನಾತ್ಮಕವಾಗಿ ಬೆಂಗಳೂರು ಒಂದು ಅಂತ ರಾಜಧಾನಿ ಅಂತೇಳಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇವತ್ತು ಕೆಂಪೇಗೌಡರು ಪೇಟೆಗಳನ್ನು ಕಟ್ಟಿದ್ರು, 35 ಪೇಟೆ. ಯಾವ ಕಾರ್ಪೊರೇಷನ್ಗೆ ಹೋಗ್ತದೆ ಅದು? ವಿಧಾನಸೌಧ ಯಾವುದೋ ಇನ್ನೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಕಬ್ಬನ್ ಪಾರ್ಕು, ಲಾಲ್ಬಾಗ್ ಅದೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಕರ್ಗ, ಅದಕ್ಕೊಬ್ಬ ಮೇಯರ್ ಸಪರೇಟ್ ಇರ್ತಾರೆ. ನಾವು ಯಾರು ಎಲ್ಲಿ ಹೋಗಿ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದನ್ನ ನಾವು ಅವನ ಮೇಯರ್ ಬೇರು, ಈ ಕಾರ್ಪೊರೇಷನ್ ಬೇರೆ ಅಂತೇಳಿ ಬೆಂಗಳೂರು ಒಂದು ಅಂತಕ್ಕಂಥದ್ದು ಭಾವನೆ ಬರೋದೇ ಇಲ್ಲ. ವಿಭಜನೆ ಆಗ್ತದೆ. ಮಾನಸಿಕವಾಗಿ ನಾವು ಒಂದಾಗಕ್ಕೆ ಆಗೋದೇ ಇಲ್ಲ ಅದರಲ್ಲಿ. ಇದು ಸಮಸ್ಯೆ ಐತೆ. ಈಗ ಹೇಳಿದ್ರು ಇಷ್ಟು ದೊಡ್ಡ ಕಾರ್ಪೊರೇಷನ್ ನಡೆಸೋದು ಬಹಳ ಕಷ್ಟ ಅಂತ. 4 ವರ್ಷದಿಂದ ಒಬ್ಬ ಕಮಿಷನರ್ ನಡೆಸ್ತಾ ಇಲ್ವಾ ಬೆಂಗಳೂರಲ್ಲಿ? ಮೇಯರ್ ಇಲ್ಲ, ಕಾರ್ಪೊರೇಟರ್ ಇಲ್ಲ, ನಾವು MLAಗಳು ಯಾರು ಅಲ್ಲಿ ಕರೆಯೋದು ಇಲ್ಲ, ಮೀಟಿಂಗ್ ಕರೆಯೋದು ಇಲ್ಲ. ಕಾರ್ಪೊರೇಷನ್ ನಡ್ಸ್ಕೊಂಡು ಹೋಗ್ತಾ ಇಲ್ವಾ? ಸಮರ್ಥವಾಗಿ ನಡೆಸ್ತಾವ್ರಲ್ಲ. ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನು ನಡೆಸ್ತಾರೆ ಅಂತಂದ್ರೆ ನೀವು ಅದನ್ನ ಚೆನ್ನಾಗಿ ನಡೆಸ್ತಾವ್ರಲ್ಲ, ಏನ್ ಸಮಸ್ಯೆ ಇಲ್ವಲ್ಲ? ಯಾರು ಇಲ್ದಾಗೆ ನಡೆಸ್ತಾವ್ರೆ ಅಲ್ಲ, ಯಾರು ಇಲ್ದಾಗೆ ನಡೆಸ್ತಾ ಇದ್ದೀರಿ ಅಂತಂದ್ರೆ ಇಡೀ ಸರ್ಕಾರ, ನಮ್ದು ಮೇಯರು, ಕಾರ್ಪೊರೇಟರ್ ಎಲ್ಲ ಇಡೀ ಬೆಂಗಳೂರಿಗೆ ಬಂದ್ರೆ ಇನ್ನೂ ಚೆನ್ನಾಗಿ ಸಮರ್ಥ ನಡೆಸ್ತೀವಲ್ಲ. ಸಮಸ್ಯೆ ಏನೈತೆ? ಈಗ ಝೋನಲ್ ಕಮಿಷನರ್ ಮಾಡಿದಿರಿ, ಕಮಿಷನರ್ ಕೊಡ್ತಕ್ಕಂಥ ಮ್ಯಾಕ್ಸಿಮಮ್ ಅಧಿಕಾರ ಅವ್ರು ಕೊಡ್ರಿ, ಕೆಲಸ ಮಾಡ್ತಾರೆ ಅವ್ರದ್ದು, ಸಮಸ್ಯೆ ಏನಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ನಡೆಸ್ತಾ ಇಲ್ವಾ? ಏನವ್ರ ಅಸಮರ್ಥರ? ಆ ಥರ ಒಂದು ಬೆಂಗಳೂರನ್ನು ನಡೆಸೋದು ದೊಡ್ಡ ಸಮಸ್ಯೆ ಏನಲ್ಲ. ಇದು ಬಹಳ ದೊಡ್ಡ ಇದಾಗ್ತದೆ ಅಧ್ಯಕ್ಷರೇ. ಈಗ ಸ್ಕೀಮ್ಗಳು ಮಾಡ್ತಾರೆ ಅನ್ಕೊಳ್ರಿ. ಈ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ತಂದಿದ್ದೀರಿ, ಇನ್ನೊಂದು ರಾಜ್ಯದಲ್ಲಿ ತಂದಿಲ್ಲ. ಇಲ್ಲೇನಾಗ್ತದೆ, ನಾಳೆ ಗೆದ್ದಂತ ಮೇಯರ್ಗಳು ಅವರ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾರೆ, ಯಾವುದೋ ಒಂದು ಫ್ರೀ ಸ್ಕೀಮ್ ಮಾಡ್ತಾರೆ. ಹಾಲ್ ಫ್ರೀ ಕೊಡ್ತೀನಿ ಅಂತಾನೆ, ಪೆಟ್ರೋಲ್ ಇನ್ನೂ ರೇಟ್ ಕಮ್ಮಿ ಮಾಡ್ತೀನಿ ಅಂತಾನೆ, ಟ್ಯಾಕ್ಸ್ ಕಮ್ಮಿ ಮಾಡ್ತಾನೆ. ಪಕ್ಕದ ಕಾರ್ಪೊರೇಷನ್ ದುಡ್ಡು ಇರೋಲ್ಲ, ಅವ್ರು ಮಾಡಲ್ಲ. ಏನಾಗ್ತದೆ, ಅವಾಗ ಸರ್ಕಾರ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾಗಿ ಕುಂತಿರ್ತೀವಲ್ಲ, ಅವ್ರು ಏನ್ ಮಾಡ್ತಾರೆ, ಹೆಂಗ್ಸರ್ ಮಾಡ್ತೀರಿ, ನೀನು ಕೊಡಬೇಡ ನಿನ್ ಸ್ಕೀಮ್ ಅಂತ ಹೇಳಕ್ ಆಗ್ತದೆ. ಅವ್ನು ಹೇಳ್ತಾರೆ ನಾನು ಮೇಯರು. ಒಂದೇ ನಿಮಿಷ ಅಲ್ಲ, ಇದು ವ್ಯಾಲಿಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್. ಈಗ
ಕಾರ್ಪೊರೇಷನ್ ಅಲ್ಲಿ ಒಂದು ಕಾರ್ಪೊರೇಷನ್ ಅಲ್ಲಿ ಅವರು ನಾವು ಆಲ್ ಫ್ರೀ ಕೊಡ್ತೀರಿ, ಬಾಡಿಗೆ ನೀವು ಯಾರ್ಯಾರು ಬಾಡಿಗೆ ಇದ್ದೀರೋ ಆ ಬಾಡಿಗೆ ನಾವು ಅರ್ಧ ಕಟ್ಕೊಡ್ತೀರಿ ಅಂತ ಇಟ್ಕೊಳ್ಳಿ ಸುಮ್ಮನೆ. ಇನ್ನೊಂದು ಕಾರ್ಪೊರೇಷನ್ ಅಲ್ಲಿ ನಾವು ಮಾಡಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿರೋ ಬಾಡಿಗೆ ಮನೆಯವರೆಲ್ಲ ಇಲ್ಗೋಡ್ ಬಂದ್ಬಿಡ್ತಾರೆ ಮೇಲೆ ಅಲ್ವಾ? ಹೌದು, ಇಲ್ಲಿ ಎಲ್ಲ ಫ್ರೀ ಸಿಗ್ತೈತಲ್ಲ, ಎಲ್ಲ ಬೇರೆ ರಾಜ್ಯಗಳಿಂದ ಬರಕ್ ಆಗದೆ ಇರ್ಬೋದು, ಇಲ್ಲಿ ಪಕ್ಕನೇ ಅಲ್ವಾ? ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾರ್ಪೊರೇಷನ್. ಅವಾಗ ಈ ಎಲ್ಲ ಇಲ್ಲೋಡ್ ಬಂದ್ಬಿಟ್ರೆ ಕತೆ ಏನು? ಆ ಕಾರ್ಪೊರೇಷನ್ ಕತೆ ಏನು? ಈಗೆಲ್ಲ ಅಲ್ಲ ಅಲ್ಲ ಆಲೋಚನೆ ಮಾಡಿದ್ರೆ ಏನು ಕೂಡ ಆಗ್ಲಿಕ್ಕೆ ಇಲ್ಲ. ಇಂಥದ ಆಲೋಚನೆ ಯೋಚನೆ ಮಾಡಬೇಕು, ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಇರೋದು, ಅದಕ್ಕೆ ನಾವೆಲ್ಲ ಕೂತಿರೋರು, ಇಲ್ಲಿ ಕಾನೂನು ಮಾಡೋರು ನಾವೆಲ್ಲ ಅದನ್ನ ಯೋಚನೆ ಮಾಡ್ಲಿ ಅಂತಾನೆ ನಮ್ಮನ್ನ ಇಲ್ಲಿ ಕೂತಿರ್ಸಿರೋದು. ನಾವೇ ದಡ್ರ ತರ ನಾವು ಮಾಡ್ಬಿಟ್ರೆ ಹಿಂಗೆಲ್ಲ ತೊಗ್ಲಕ್ ದರ್ಬಾರ್ ಮಾಡಿದ್ರೆ ಆಮೇಲೆ ಅದೇ ತೊಗಲಕ್ಕೆ ಯಾವನ ಮಾಡ್ದಲ್ಲ, ಡೆಲ್ಲಿಯಿಂದ ಆಗ್ರಾ, ಆಗ್ರಾಯಿಂದ ಡೆಲ್ಲಿ, ಆ ಕತೆ ಆಗ್ತೈತೆ ನಮ್ ಕತೆ. ಯಾರು ತಗೊಳಕ್ ಹಂಗೆ ಇದು ವಿಶ್ವನಾಥ್ ಹೇಳಿದ್ಕೆ ನನಗೆ ಜ್ಞಾಪಕ ಬಂದಿರಲಿಲ್ಲ. ಅದಕ್ಕೆ 100% ಇದೆಲ್ಲ ಆಗ್ತೈತೆ. ಅತಿರೇಕಕ್ಕೆ ಹೋಗ್ತಾರೆ, ಅತಿರೇಕಕ್ಕೆ ಹೋಗ್ತಾರೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಈಗ ನಮ್ಮ ವಿಶ್ವನಾಥ್ ವೈಫು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ವಾ? ನಾನು ಮೆಂಬರ್ ಆಗಿದ್ದಾನೆ. ನೀನು ಮೆಂಬರ್ ಆಗಿ. ನಾನು ಜಿಲ್ಲಾ ಪಂಚಾಯತಿ ಪರಿಷತ್ ಮೆಂಬರ್. ನಾನು ಆಗ 8 ಅಸೆಂಬ್ಲಿ ಕ್ಷೇತ್ರ ಇತ್ತು, ಹಿಂದೆ ಇಡೀ ಜಿಲ್ಲೆ ಇತ್ತು. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕನಕಪುರ ತಾಲೂಕು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ, ನಾವೆಲ್ಲ ಮೆಂಬರು. ಸೊ ಅದೇನಾಯ್ತು, ಬೆಂಗಳೂರು ಗ್ರಾಮಾಂತರ ಆಯ್ತು. ಇನ್ನೊಂದು ಕಡೆ ಏನಾಯ್ತು, ಬೆಂಗಳೂರು ನಗರ ಜಿಲ್ಲೆ ಆಯ್ತು. ಇನ್ನೊಂದು ಕಡೆ ಏನಾಯ್ತು, ರಾಮನಗರ ಜಿಲ್ಲೆ ಆಯ್ತು. ಯಾಕೆ ಬೆಂಗಳೂರಿನ ಭಾಗ ಮಾಡೋ ಪರಿಸ್ಥಿತಿ ಇತ್ತು? ಇಡಬೋದಾಯ್ತಲ್ಲ. 73rd 74th ಅಮೆಂಡ್ಮೆಂಟು ಹಾಗೂ ಬಂತು. ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದೋ. ಇಡೀ ಬೆಂಗಳೂರು ಜಿಲ್ಲೆನೇ ಒಂದು ಜಿಲ್ಲಾ ಪಂಚಾಯತಿ ನಡೆಸಬಹುದಾಯ್ತಲ್ಲ. ವೈ ವಿ ಡಿವೈಡೆಡ್ ಇಂಟು 4? ಬೆಂಗಳೂರು ನಗರ ಜಿಲ್ಲೆನೂ ಇದೆ, ಇದು ಗ್ರಾಮಾಂತರನೂ ಇದೆ, ರಾಮನಗರನೂ ಇದೆ. ಅದೇಂಗಾಯ್ತು ನಾವು? ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಇಟ್ ಇಸ್ ಒನ್ಲಿ ಗವರ್ನಮೆಂಟ್. ಬೆಂಗಳೂರು ಸುತ್ತಲೂ ಈ ಜಿಲ್ಲಾ ಪಂಚಾಯತಿ ಡಿವೈಡ್ ಮಾಡಿರೋ ಸರ್. ಯಾಕಂದ್ರೆ ಬೆಂಗಳೂರು ಕಾರ್ಪೊರೇಷನ್ ಸುತ್ತಲೂ ಇರೋದ್ರಿಂದ ಆಲ್ ಅರೌಂಡ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡಿದ್ವಿ. ನಿಮ್ ಕಾಲದಲ್ಲಿ 95ನೇ ಇಸ್ವಿನಲ್ಲಿ ಜಿಲ್ಲಾ ಪರಿಷತ್ ಏನಿತ್ತು ಸಮೃದ್ಧವಾಗಿತ್ತು. ಸ್ಟಾಂಪ್ ಡ್ಯೂಟಿ ಎಲ್ಲ ನಿಮ್ಗೆ ಕೊಡ್ತಾ ಇದ್ರು. ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ 5 ಲಕ್ಷ ರೂಪಾಯಿ ಬರಲ್ಲ, ವರ್ಷಕ್ಕೂ 5 ಲಕ್ಷ ರೂಪಾಯಿ ಬರೋದಿಲ್ಲ. ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೇ, ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಅದು ಆ ಗ್ರೇಟರ್ ಬೆಂಗಳೂರು ಕಮಿಟಿಗೆ ಬಿಟ್ಟವ್ರೆ, ಯಾವ್ದನ್ನು ಸೇರಿಸಬೇಕು ಯಾವ್ದನ್ನು ಸೇರಿಸಬಾರದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ. ಈಗ ಅದರಲ್ಲಿ ಏನು ಅಂತಂದ್ರೆ, ಇಲ್ಲಿನ ಬೆಂಗಳೂರಿನ ಎಲ್ಲ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಮತ್ತು ಎಲ್ಲ 28 ಜನ MLCಗಳು ಯಾರು ಅಂತ ಹೇಳಿದ್ರೆ, ಇಲ್ಲಿ ಯಾರು ಗ್ರಾಜ್ಯುಯೇಟು, ಟೀಚರ್ಸು ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ಅವ್ರನ್ನ ನಾಮಿನೇಟೆಡ್ ಇಲ್ಲ, ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ. ಅವಲೇ ಡಾಕ್ಟರ್ ಹೇಳಿದ್ರು, ಅದು ಕ್ಲಾರಿಫಿಕೇಶನ್. ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಈಗ ಮಾಡ್ತಾರೆ, ಶುರುವಾಗ್ತದೆ. ಹೌದಣ್ಣ, ಹೌದು. ಅಲ್ಲ, ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ. ಈಗ ಅದರಲ್ಲೇನು ಅಂತಂದ್ರೆ, ಒಂದು MLA ಕ್ಷೇತ್ರವನ್ನ ಇನ್ನೊಂದು ಕಾರ್ಪೊರೇಷನ್ಗೂ ಸೇರಿಸಬಾರದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು. ನಾಳೆ 40 MLA ಆಗ್ತದೆ, ಒಂದು 5-6 ಲೋಕಸಭಾ ಆಗ್ತವೆ, ಡೆಫಿನೆಟ್ ಆಗಿ ಆಗ್ತವೆ, ಜಾಸ್ತಿ ಆಗ್ತದೆ. ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗಾ ಹೆಂಗ್ ಗ್ರೇಟರ್ ಬೆಂಗಳೂರು ತಿರ್ಗಾ ಡಿವೈಡ್ ಮಾಡ್ತೀರಿ ಒಂದೇ ವರ್ಷಕ್ಕೆ, ಇಲ್ಲ 4 ವರ್ಷಕ್ಕೆ ಹೆಂಗ್ ಮಾಡೋಕ್ಕಾಗ್ತದೆ? ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್. ಅದು ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡಬೇಕಾಗ್ತದೆ ಏನಾದ್ರು ಮಾಡಿದ್ರೆ. ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಾವೇನೇ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ, ಮತ್ತು ನಾವೇನು ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಆದ್ರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ, ದಯವಿಟ್ಟು ಅದು ಬೇಡಣ. ಯಾಕೆಂತಂದ್ರೆ ನಿಮ್ಮ ಅವಧಿಯಲ್ಲಿ DK ಶಿವಕುಮಾರ್ ಅವರ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯಿತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಡ್ಬೇಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ. ಈಗ ಬೆಂಗಳೂರು ಒಂದನ್ನು ಇಟ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ, ಏನ್ ಮಾಡ್ತೀರೋ ನಮ್ಮ ಸಹಕಾರ ಇರ್ತದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಇದು ಊರ್ಜಿತ ಆಗೋದಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು 4-5 ಏನ್ ಮಾಡ್ತೀವಿ, ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ, ಮತ್ತೆ ಭೇದ ಭಾವ ಶುರುವಾಗ್ತದೆ. ನಾವು MLAಗಳೇ ₹1 ಗ್ರಾಂಟ್ ನಾನು ಕೊಡೋದ್ರೆ ಇನ್ನೊಬ್ಬ ಕೊಡಲ್ಲ ನಾವು, ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಒಬ್ಬ ಲೋಕಸಭಾ ಸದಸ್ಯನು ಕೂಡ ನೀವು ಗ್ರಾಂಟ್ ಕೇಳ್ತಾರೆ, ಯಾಕಂದ್ರೆ ಅವ್ರು ಗ್ರಾಂಟ್ ಕೊಡಲ್ಲ. ಆದ್ರೂ ಕೂಡ ಜನ ಕೇಳೋದು ನೀನ್ ಏನ್ ಗ್ರಾಂಟ್ ತಂದೆ ಅಂತೇಳಿ. ನಾಳೆ ಆ ಕಾರ್ಪೊರೇಷನ್ ಏನ್ ಮಾಡ್ತೀವಿ, ಅಲ್ಲಿನ ಮೇಯರ್ಗೆ ಕಾರ್ಪೊರೇಟರ್ಗೆ ಇಟ್ಕೊಂತಾರೆ ಪಕ್ಷಾತೀತವಾಗಿ. ಏನಪ್ಪ ಎಷ್ಟು ಗ್ರಾಂಟ್ ತಗೊಂಬಂದೆ ನೀನು? ಇಲ್ಲ ಸರ್ಕಾರದಿಂದ ಏನ್ ಕೊಡ್ತೀರಿ? ಕೊಡಲ್ಲ, ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ. ಈಗಲೇ ಇಲ್ವೇ?